ಮಂಗಳೂರು ಸೌತೆಕಾಯಿಯನ್ನು ಬಳಸಿ ಮಾಡುವಂತಹ ಹಲವಾರು ವಿಧದ ಸಾಂಬಾರ್ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಅಡುಗೆಯನ್ನು ತೋರಿಸ್ತಾ ಇದ್ದೇನೆ. ಇದು ಇಡ್ಲಿ, ದೋಸೆ ಹಾಗೆ ಅನ್ನದ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಆಗ್ತದೆ. ತುಂಬ ರುಚಿಕರವಾಗಿ ಬರ್ತದೆ. ಮಾಡೋದು ಕೂಡ ತುಂಬಾನೇ ಸುಲಭ. 10 ನಿಮಿಷದಲ್ಲಿ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್, ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿಲ್ಲಿ ಮಂಗಳೂರು ಸೌತೆಕಾಯಿ ಕಾಲ್ ಭಾಗದಷ್ಟು ತಗೊಂಡಿದ್ದೇನೆ. ಹಣ್ಣಾಗಿರುವ ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ಹಸಿರು ಭಾಗದ ಸೌತೆಕಾಯಿ ಆದ್ರೂ ತಗೊಳ್ಬಹುದು. ಹಣ್ಣಾದ್ರೆ ಚೆನ್ನಾಗಾಗ್ತದೆ. ಅದರಿಂದ ಬೇರೆ ಅಡಿಗೆ ಮಾಡಿದ್ರೆ ಅಷ್ಟು ರುಚಿಕರವಾಗುದಿಲ್ಲ ಅಲ್ಲ, ಹಾಗಾಗಿ ಎಲ್ಲ ತಿರುಳು ಹಾಗೆ ಬೀಜನೆಲ್ಲ ತೆಗೆದು ಹಾಕಿ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಮಾಡಿಕೊಂಡು ಅದನ್ನ ಕುಕ್ಕರಲ್ಲಿ ಹಾಕೊಂಡಿದ್ದೇನೆ. ಅದರ ಜೊತೆಗೆ ಒಂದು 6-7 ಬ್ಯಾಡಗಿ ಮೆಣಸನ್ನ ಹಾಕೊಂಡಿದ್ದೇನೆ. ಅಗತ್ಯ ಇರುವಷ್ಟು ನೀರನ್ನ ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದ್ 2-3 ವಿಸಿಲನ್ನ ಮಾಡ್ಕೊಳ್ತೇನೆ. ಮೆತ್ತಗಾಗೋ ತನಕ ಬೇಯಿಸ್ಕೊಂಡ್ರೆ ಆಯ್ತು. ಈಗ ಬಾಣಲೆಯನ್ನ ಬಿಸಿಗೆ ಇಟ್ಕೊಂಡು ಅದರಲ್ಲಿ 1 ಟೀ ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಂಡಿದ್ದೇನೆ. ನಂತರ ಇದಕ್ಕೆ ಕಡಲೆ ಗಾತ್ರದಷ್ಟು ಇಂಗನ್ನು ಹಾಕೊಳ್ತಾ ಇದ್ದೇನೆ. ಇಂಗು ಬೀಳ್ಬೇಕು, ಆಗ್ಲೇ ತುಂಬಾ ರುಚಿಕರವಾಗಿ ಬರ್ತದೆ. ಹಾಗೆ 2 ಟೀ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನ ಹಾಕೊಳ್ತಾ ಇದ್ದೇನೆ. ನಂತರ 2 ಟೀ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜವನ್ನ ಹಾಕ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿಯೇ ಇದನ್ನ ಪರಿಮಳ ಬರುವ ತನಕ ಹುರ್ಕೊಳ್ತೇನೆ. ಇದಕ್ಕೆ ಇಷ್ಟೇ ಹಾಕುದು, ಬೇರೆ ಏನು ಮಸಾಲೆಯನ್ನ ಹಾಕುದಿಲ್ಲ. ತುಂಬಾನೇ ಸಿಂಪಲ್ ಆಗಿ ಮಾಡುವಂತಹ ಒಂದು ಅಡಿಗೆ. ಈಗ ನೋಡಿ, ಎಲ್ಲವೂ ಕೂಡ ಸಣ್ಣ ಉರಿಯಲ್ಲಿ ಹುರ್ಕೊಂಡು ಕೆಂಪಾಗಿದೆ. ಉದ್ದಿನ ಬೇಳೆ ಎಲ್ಲ, ಕೊತ್ತಂಬರಿ ಎಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ. ಉರಿಯನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಇಲ್ಲಿ ಕುಕ್ಕರಲ್ಲಿ ಬೇಯಿಸಿದಂತಹ ಸೌತೆಕಾಯಿ ಹಾಗೆ ಮೆಣಸು ಏನಿದೆ ಅದು ಕೂಡ ಚೆನ್ನಾಗಿ ತಣ್ಣಗಾಗಿತ್ತು. ಅದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ. ನಂತರ ಹುಣಸೆ ಹಣ್ಣನ್ನು ಹಾಕೊಂಡಿದ್ದೇನೆ ಹುಳಿಗೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಮತ್ತೆ ಹುರಿದಿಟ್ಟಿರುವಂತಹ ಉದ್ದಿನ ಬೇಳೆ, ಧನಿಯಾ ಬೀಜ ಎಲ್ಲ ಇದೆಯಲ್ಲ, ಅದನ್ನ ಹಾಕೊಂಡಿದ್ದೇನೆ. ನೀರನ್ನ ಸೇರಿಸೋದು ಬೇಡ ಇದಕ್ಕೆ. ಅದರಲ್ಲಿಯೇ ನೀರಿನ ಅಂಶ ಇರ್ತದಲ್ಲ, ನಾವು ಬೇಯಿಸುವಾಗ ಹಾಕಿದ್ದು, ಅದೇ ಸಾಕಾಗ್ತದೆ. ಹಾಗೆ ರುಬ್ಕೊಂಡಿದ್ದೇನೆ. ನೋಡಿ, ಅದೇ ನೀರಲ್ಲಿ ರುಬ್ಕೊಳ್ಳಿ, ಆಗ ರುಚಿಕರವಾಗಿ ಬರ್ತದೆ. ಅದನ್ನ ವೇಸ್ಟ್ ಮಾಡೋದು ಬೇಡ. ಜಾಸ್ತಿ ಇತ್ತು ಅಂದ್ರೆ ಸ್ವಲ್ಪ ಎತ್ತಿ ಇಟ್ಕೊಂಡು ನಂತರ ಮಿಕ್ಸಿ ಜಾರಿಗೆ ತೊಳಸಿ ಇದಕ್ಕೆ ಸೇರಿಸ್ಕೊಳ್ಬಹುದು. ಒಂದು ಪಾತ್ರೆಗೆ ಹಾಕೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಆಲ್ಮೋಸ್ಟ್ ನಮ್ಮ ರೆಸಿಪಿ ರೆಡಿ ಆಯಿತು. ಇಡ್ಲಿ, ದೋಸೆ ಹಾಗೆ ಅನ್ನದ ಜೊತೆಗೆ ತುಂಬಾನೇ ರುಚಿಕರವಾಗ್ತದೆ ಇದು. ನಿಮಗೆ ಯಾವುದಕ್ಕೆ ನೀವು ಬಳಸ್ತಿದ್ದೀರಾ ಅನ್ನೋದ್ರ ಮೇಲೆ ನೀರನ್ನ ಸೇರಿಸಿ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಇದಕ್ಕೊಂದು ಒಗ್ಗರಣೆಯನ್ನು ಹಾಕೊಳ್ಳುವ. ತೆಂಗಿನ ಎಣ್ಣೆಯಲ್ಲಿ ಸಾಸಿವೆನ ಹಾಕೊಳ್ತಾ ಇದ್ದೇನೆ. ಹಾಗೆ ಉದ್ದಿನ ಬೇಳೆ, ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಒಣ ಮೆಣಸು ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಮಾಡಿಕೊಂಡು ಗೊಜ್ಜಿಗೆ ಹಾಕ್ಕೊಂಡ್ರೆ ರುಚಿಕರವಾದಂತಹ ಒಂದು ಮಂಗಳೂರು ಸೌತೆಕಾಯಿಯ ಗೊಜ್ಜು ರೆಡಿ ಆಗ್ತದೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಅವರಲ್ಲಿ ಒಂದು ಸಾರಿ, ಯಾಕಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ಅಂತ ನನಗೆ ಗೊತ್ತು. ಇನ್ನೊಂದು ರೆಸಿಪಿಯಲ್ಲಿ ಅದೇ ರೀತಿಯಲ್ಲಿ ಮಾಡ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.